ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ರೆಸಿಪಿ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ತುಂಬ ಜನಕ್ಕೆ. ಈ ರೀತಿ ಸಾಬುದಾನ ಪಾಯಸ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ತುಂಬ ಜನಕ್ಕೆ ಬಾಡಿ ಉಷ್ಣ, ಹೊಟ್ಟೆ ನೋವು, ಹೊಟ್ಟೆ ಉರಿ ಈ ರೀತಿ ಎಲ್ಲ ಇರುತ್ತೆ ಅಲ್ವಾ. ಸೊ ಆದಷ್ಟು ಈ ರೀತಿ ಸಬ್ಬಕ್ಕಿ ಅಥವಾ ಸಾಬುದಾನ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಹಾಗೂ ನಮ್ಮ ಬಾಡಿಗೆ ತುಂಬಾನೇ ತಂಪು ಕೊಡುತ್ತೆ. ಸೊ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ದಪ್ಪ ಸೈಜಲ್ಲಿ ಇರುತ್ತೆ ಅಲ್ವಾ, ಸೊ ಅದೇ ಸಬ್ಬಕ್ಕಿ ನಾನೇ ತಗೊಂಡಿದ್ದೀನಿ. ಸಾಬುದಾನ ಸಬ್ಬಕ್ಕಿ ಎಲ್ಲ ರೀತಿಯಲ್ಲೂ ಕರೀತಾರೆ ಅಲ್ವಾ. ಆ್ಯಕ್ಚುಲಿ ಇದಕ್ಕಿಂತ ಸಣ್ಣ ಸಬ್ಬಕ್ಕಿನೂ ಬರುತ್ತೆ, ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜಲ್ಲಿರೋದನ್ನ ತಗೊಂಡ್ರೆ ಬೆಟರ್. ಸೊ ಇವಾಗ ನಾನು ತೋರಿಸಿರೋಂಥ ಕಪ್ಪಲ್ಲಿ 2 ಕಪ್ಸಷ್ಟು ಸಬ್ಬಕ್ಕಿನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಸಬ್ಬಕ್ಕಿ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ವಾಟರ್ನ ಆ್ಯಡ್ ಮಾಡಿಕೊಂಡು 2 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ. ಸೊ ಈಗ ಒಂದು ಅಗಲವಾಗಿರುವಂಥ ಬಾಣಲಿ ಅಥವಾ ಪ್ಯಾನ್ಗೆ ನಾವು ಆವಾಗಲೇ ನೆನೆಸಿ ಇಟ್ಕೊಂಡಿದ್ವಲ್ವ ಸಬ್ಬಕ್ಕಿ, 2 ಅವರ್ಸ್ ಇದು ಚೆನ್ನಾಗಿ ನೆಂದಿದೆ. ನಿಮಗೆ 2 ಅವರ್ಸ್ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಇದನ್ನು ನೆನೆಸ್ಕೋಬೇಕಾಗತ್ತೆ. ನೀವು ಸಬ್ಬಕ್ಕಿನ ನೆನೆಸ್ದೇನೂ ಸಹ ಹಾಗೆ ಕುಕ್ ಮಾಡ್ಕೋಬೋದು, ಬಟ್ ಸಬ್ಬಕ್ಕಿನ ಫಸ್ಟೇ ನೆನೆಸ್ಕೊಂಡು ಆಮೇಲೆ ಈ ರೀತಿ ಕುಕ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ಮೊದಲೇ ನೆನೆಸಿ ಇಟ್ಕೊಳ್ತೀವಿ ಅಷ್ಟೇ. ಸೊ ಈಗ ಒಂದು ಅಗಲವಾಗಿರುವಂಥ ಬಾಣಲಿಗೆ ನಾನು ನೆನೆಸ್ಕೊಂಡಿರುವಂಥ ಸಬ್ಬಕ್ಕಿ ಹಾಕಿ 4 ಕಪ್ಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಕ್ವಾಂಟಿಟಿಗೆ ವಾಟರ್ನ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ 2 ಕಪ್ಸಷ್ಟು ಸಾಬುದಾನನ ನೆನೆಸಿರೋದನ್ನ ತೊಗೊಂಡಿರೋದಕ್ಕೆ 4 ಕಪ್ಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ನೋಡ್ತಿರ್ಬೋದು, ಇದು ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ, ಎಲ್ಲೂ ಸಹ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ವಾಟರ್ ಏನು ಆ್ಯಡ್ ಮಾಡ್ಕೊಂಡಿದ್ವಿ ಅಂದರೆ 4 ಕಪ್ಸಷ್ಟು ವಾಟರ್ 2 ಕಪ್ಸ್ ಆಗೋಷ್ಟು ಕ್ವಾಂಟಿಟಿಗೆ ರೆಡ್ಯೂಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾನು 3 ಕಪ್ಸಷ್ಟು ಆಲ್ರೆಡಿ ಕಾಯಿಸಿಟ್ಕೊಂಡಿರೋಂಥ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಸಿ ಹಾಲನ್ನು ಸಹ ಆ್ಯಡ್ ಮಾಡ್ಕೋಬೋದು. ಹಾಲು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ನಾನು ಬಾದಾಮಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಸಬ್ಬಕ್ಕಿ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಬೆಟರ್. ಸೊ ಇಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ, ಆದರೂ ಸಹ ಕೆಳಗಡೆ ಪೋರ್ಷನಲ್ಲಿ ಹೋಗಿ ಸೆಟಲ್ ಆಗಿ ಸೊ ಗಟ್ಟಿಯಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಬ್ಬಕ್ಕಿ ಹಾಕಿದಾದ್ಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿ ಕುದಿ ಬರೋವರೆಗೂ ಕೈ ಆಡಿಸ್ಕೊತಾ ಇರಬೇಕು. ಈಗ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ತುಂಬ ಜನ ಇದನ್ನು ಸ್ಟವ್ ಆಫ್ ಮಾಡಿದಾದ್ಮೇಲೆ ಶುಗರ್ನ ಮಿಕ್ಸ್ ಮಾಡ್ಕೋತಾರೆ, ಬಟ್ ನಾನು ಇಲ್ಲಿ ಸ್ಟವ್ ಆನಲ್ಲಿ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಸಬ್ಬಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲೇ 1.5 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಶುಗರ್ ಸ್ಕಿಪ್ ಮಾಡಿ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೋಬೋದು. ಶುಗರ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ 1-2 ಟೈಮ್ಸ್ ಚೆನ್ನಾಗಿ ಕೈ ಆಡಿಸಿ 3 to 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಈ ಟೈಮಲ್ಲಿ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಕಡೆ ಅದು ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾಗಿರೋವಂತಹ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾದಾಮನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಸೀದೋಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಸೊ ದ್ಯಾಟ್ ಟೇಸ್ಟ್ ವೈಸೂ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಏನಾದರೂ ಸೀದೋದ್ರೆ ಟೇಸ್ಟನ್ನು ಕೆಟ್ಟೋಗುತ್ತೆ ಅಲ್ವಾ. ಇನ್ನೊಂದು ಕಡೆ ಸಬ್ಬಕ್ಕಿ ಮತ್ತು ಸಕ್ಕರೆ, ಹಾಲು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸಬ್ಬಕ್ಕಿನೂ ಸಾಫ್ಟಾಗಿ ಕುಕ್ ಆಗಿದೆ. ಸೊ ನೀವು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಸಬ್ಬಕ್ಕಿ ಅಂದರೆ ಎಲ್ಲೂ ಅಗ್ಲಿಲ್ದಿರ ಕ್ಲೀನಾಗಿ ಕುಕ್ ಆಗಿದೆ ಅಂತ. ಈಗ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು 1-2 ಟೈಮ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲೇ 2 ಮಿನಿಟ್ಸ್ ಕುಕ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ನಮಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಸಬ್ಬಕ್ಕಿ ಪಾಯಸ ರೆಡಿ ಆಗಿರುತ್ತೆ. ಇದನ್ನು ತೀರಾ ಗಟ್ಟಿಯಾಗಿ ಕುಕ್ ಮಾಡ್ಕೊಳ್ಳದೆ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟವ್ ಆಫ್ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೂ ಗಟ್ಟಿ ಆಗೋದಿಲ್ಲ. ಇದು 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿ.